ನಮ್ ಇಂಡಿಯಾದವರು 36-9 ಇದ್ದವರು ಸೀರೀಸ್ ನ ವಿನ್ ಆಗ್ತಾರೆ ಅಂದ್ರೆ ಎಂತ ಕಮ್ ಬ್ಯಾಕ್ ಮಗ. ಇದೇ ಮ್ಯಾಚ್ ಇಂದ ರಿಷಬ್ ಪಂತ್ ಫ್ಯೂಚರ್ ಆಫ್ ಇಂಡಿಯನ್ ಕ್ರಿಕೆಟ್ ಅಂತ ಇಡೀ ನಮ್ ದೇಶಕ್ಕೆ ಗೊತ್ತಾಗುತ್ತೆ. ಯಾವ ಮ್ಯಾಚ್ ಅಂತ ನೋಡುವ, ಪೇಜ್ಗೆ ಹೊಸಬರಾಗಿದ್ರೆ ಫಾಲೋ ಮಾಡಿ. ಅದು ಇಂಡಿಯನ್ ಟೂರ್ ಆಫ್ ಆಸ್ಟ್ರೇಲಿಯಾ ವೋಡಾಫೋನ್ ಸೀರೀಸ್ ಆಗ್ತಾ ಇತ್ತು. ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಆಗಿದ್ರು. ಫಸ್ಟ್ ಟೆಸ್ಟ್ ಅಲ್ಲಿ 36-9 ವಿಕೆಟ್ ಹೋದಾಗ ನಮ್ ಇಂಡಿಯಾದವರಿಗೆ ಎಲ್ಲರೂ ಟ್ರೋಲ್ ಮಾಡಕ್ ಶುರು ಮಾಡಿದ್ರು. ಈ ಚಂದಕ್ಕೆ ಯಾಕೆ ಆಡ್ಬೇಕಿತ್ತು ಅಂತ ಎಲ್ಲ ಹೇಳಕ್ ಶುರು ಮಾಡಿಬಿಟ್ರು. ಅದಾಗಿ ಸೆಕೆಂಡ್ ಟೆಸ್ಟ್ ಅಲ್ಲಿ ಇಂಡಿಯಾ ವಿನ್ ಆದ್ರು. ಮೂರನೇ ಟೆಸ್ಟ್ ಸಿಡ್ನಿಯಲ್ಲಿ ಮ್ಯಾಚ್ ಡ್ರಾ ಆಗಿತ್ತು. ಬಟ್ 4ನೇ ಟೆಸ್ಟ್ ಮಾತ್ರ ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಫೋರ್ತ್ ಟೆಸ್ಟ್ ನಾವು ವಿನ್ ಆಗ್ಲೇಬೇಕಿತ್ತು. ಬಟ್ ನಾವ್ ಈ ಟೆಸ್ಟ್ ಮ್ಯಾಚ್ ವಿನ್ ಆಗ್ಬೇಕು ಅಂದ್ರೆ 328 ಹೊಡಿಬೇಕಿತ್ತು ಮಗ. ಆ ಮ್ಯಾಚ್ ಅಲ್ಲಿ ಗಿಲ್ ಅವರು 91, ಪೂಜಾರ 56. ಆದ್ರೆ ಕೊನೆಗೆ ಮಾತ್ರ ವಿಕೆಟ್ಸ್ ಹೋಗ್ತಾನೆ ಇತ್ತು. ಬಟ್ ಒಂದ್ ಎಂಡ್ ಅಲ್ಲಿ ಕಚ್ಕೊಂಡ್ ಆಡ್ತಾ ಇದ್ದು ನಮ್ಮ ರಿಷಬ್ ಪಂತ್ ಅವರು ಔಟ್ ಆಗ್ದಲೆ 89 ಸ್ಕೋರ್ ಮಾಡಿದ್ರು. ಕೊನೆಗೆ ಒಂದು ಮ್ಯಾಚ್ ವಿನ್ ಆಗಕ್ಕಾಗಲ್ಲ ಅಂತ ಇದ್ದವ್ರ ಮುಂದೆ ಆಸ್ಟ್ರೇಲಿಯಾದಲ್ಲೇ ಇಡೀ ಸೀರೀಸ್ ನ